ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ನಾನು ನನ್ನ ಡೈಲಿ ರೂಟೀನ್ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಹೇಗೆ ಸಿಂಪಲ್ಲಾಗಿ ಮಾಡ್ತೀನಿ ಮತ್ತು ಬಾಳೆಕಾಯಿ ಡ್ರೈ ಫ್ರೈ ಮಾಡೋದು ಹೇಗೆ ಅನ್ನೋದನ್ನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಫಸ್ಟು ನಾನು ಒಂದು ಟೀ ಕುಡಿಯೋ ಲೋಟ ಇರುತ್ತಲ್ಲ, ಅದ್ರ ತುಂಬ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ, ತೊಗರಿಬೇಳೆ. ಮತ್ತು ಅದಕ್ಕೆ ನಾನು 3 ಟೊಮ್ಯಾಟೋಸ್ನ ಹಾಕ್ಕೋತಾ ಇದ್ದೀನಿ. ನಮಗೆ ಇಲ್ಲಿ ಜಾಸ್ತಿ ಹುಳಿ ಟೊಮ್ಯಾಟೋನೇ ಸಿಗೋದು, ನಾನು ಅದನ್ನೇ ಯೂಸ್ ಮಾಡೋದು. ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ. ಹುಳಿ ಟೊಮೆಟೊನ ಒಂದು 3 ಟೊಮೆಟೊನ ಹಾಕ್ಕೋತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಮತ್ತು ಸ್ವಲ್ಪ ಆಯಿಲ್ನ ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡ್ಕೋತೀನಿ. ಒಂದು 2ರಿಂದ 3 ವಿಷಲ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ನಾನು ಈಗ 3 ವಿಷಲ್ ಬರ್ಸ್ಕೊತೀನಿ. 3 ವಿಷಲ್ ಆದರೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ನಾನು ನುಗ್ಗೆಕಾಯಿನ ಹಾಕ್ತೀನಿ, ಯಾಕಂದರೆ ನುಗ್ಗೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ. 1 ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಈಗ ನಾನು ಆ ಕಡೆ ಟೀ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನ ನನಗೆಲ್ಲ ಕೆಲಸ ಆದಮೇಲೆ 1 ಗ್ಲಾಸ್ ಟೀ ಬೇಕೇ ಬೇಕು ನನಗೆ. ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಜಾಸ್ತಿ ಇವಾಗ. ಅಂದರೆ ಬೆಳಗ್ಗೆ ನಾವು ಟೀ ಕಾಫಿ ಏನೂ ಕುಡಿಯೋದಿಲ್ಲ. ತಿಂಡಿ ಜೊತೆಗೆ ಏನಾದರೂ ಮಾಡಿದ್ರೆ ಮಾಡಿರ್ತೀನಿ, ಇಲ್ಲಾಂದರೆ ನಾನು ಮಾಡಿರಲ್ಲ. ಈಗ ನಾನು ಬೆಳಗ್ಗೆ ತಿಂಡಿಗೆ ಟೀ ಮಾಡಿರಲಿಲ್ಲ, ಅದಕ್ಕೆ ಈಗ ಎಲ್ಲ ಕೆಲಸ ಆದಮೇಲೆ ಟೀ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಟೀ ಕುಡಿತಾ ಇರಲಿಲ್ಲ, ನಾನು ಕಾಫಿ ತೊಗೋತಾ ಇದ್ದೆ. ನನ್ನ ಮಗ ಹುಟ್ಟಿದಾಗಿಂದ ನಾನು ಜಾಸ್ತಿ ಕಾಫಿನೇ ಕುಡಿತಾ ಇದ್ದಿದ್ದು. ಬಾಣ್ತಿಯಲ್ಲೆಲ್ಲ ಬರೀ ಕಾಫಿ ರೂಢಿ ಮಾಡಿಬಿಟ್ಟು ಕಾಫಿನೇ ಜಾಸ್ತಿ ತೊಗೋತಾ ಇದ್ದೆ. ಈಗ ಟೀಗೆ ಅಡಿಕ್ಟ್ ಆಗಿದ್ದೀನಿ ಮತ್ತೆ ನಾನು. ಮಧ್ಯಾಹ್ನ ಟೈಮ್ ಸಂಜೆ ಟೀ ಇಲ್ಲ ಅಂದರೂ ನನಗೆ ಮಧ್ಯಾಹ್ನ ಆದರೂ ಟೀ ಇರಲೇಬೇಕು. ಟೀ ಎಲ್ಲ ಕುಡ್ಕೊಂಡು ನಾನು ಮತ್ತೆ ನಾನು ಟೀ ಕುಡ್ಕೊಂಡು ಬರೋ ಗಂಟ ವಿಷಿಲೆಲ್ಲ ತಣ್ಣಗಾಗಿರುತ್ತೆ ನೋಡಿ. ಈಗ ವಿಷಿಲೆಲ್ಲ ಹೋಗಿ ತಣ್ಣಗಾಗಿದೆ. ಈಗ ನುಗ್ಗೆಕಾಯಿನ ನಾನು ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಮ್ಮದು ಟೊಮ್ಯಾಟೊ ಹುಳಿ ಇರೋದ್ರಿಂದ ನಾನು ಹುಣಸೆ ಹಣ್ಣನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಜಾಮ್ ಟೊಮೊಟೊ ಇರುತ್ತಲ್ಲ, ಅದನ್ನೆಲ್ಲ ಹಾಕಿದ್ರೆ ನಾವೇನು ಮಾಡಬೇಕಾಗತ್ತೆ, ಹುಣಸೆ ಹಣ್ಣು ಜಾಸ್ತಿ ಹಾಕಬೇಕಾಗತ್ತೆ. ನಮ್ಮ ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಆಗಿರೋದ್ರಿಂದ ನಾನು ಹುಣಸೆ ಹಣ್ಣನ್ನು ಸ್ವಲ್ಪ ಹಾಕ್ಕೋತೀನಿ. ನೋಡಿ, ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ನೋಡಿ ನಾನು ಅಷ್ಟೇ ಹಾಕಿದ್ದು. ಅದಾದಮೇಲೆ ಬೇಳೆ ಸಾಂಬಾರು ಪೌಡರು ಒಂದು 3ರಿಂದ 4 ಸ್ಪೂನ್ ಹಾಕೋತೀನಿ. ಖಾರ ನೋಡಿಕೊಂಡು ಹಾಕೋಬೇಕು. ಇದು ಹೊಸ ಖಾರದ ಪುಡಿ ಆಗಿರೋದ್ರಿಂದ ಖಾರ ಇದೆ, ಅದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೋತಾ ಇದ್ದೀನಿ. ಬೇಳೆ ಸಾಂಬಾರು ಪೌಡ್ರೆಲ್ಲ ಹಾಕಿ ನಾವು ಮತ್ತು ಸ್ವಲ್ಪ ಉಪ್ಪು, ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ಸ್ವಲ್ಪ ತೆಳು ಬೇಕು ಸಾಂಬಾರು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ಬೇಳೆ ಸಾಂಬಾರು ತುಂಬ ಗಟ್ಟಿಯಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ, ಅದು ದಾಲ್ ಥರ ಆಗೋಗುತ್ತೆ. ಬೇಳೆ ಸಾಂಬಾರು, ತರಕಾರಿ ಸಾಂಬಾರು, ನುಗ್ಗೆಕಾಯಿ, ಈ ಬೇಳೆ ಸಾಂಬಾರೆಲ್ಲ ಒಂದು ಮೀಡಿಯಮ್ ಆಗಿರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಎಲ್ಲರೂ ಮಾಡ್ತಾರೆ, ಬಟ್ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬೇಳೆ ಸಾಂಬಾರನ್ನ. ನಾನು ಈ ಥರ ಮಾಡ್ತೀನಿ, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಿದ್ರೆ ನಾನು ಸಾಂಬಾರು ಈರುಳ್ಳಿ ಎಲ್ಲ ಇದ್ದರೆ ಅದನ್ನು ಬಿಡಿಸಿ ಹಾಕೋತೀನಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ನಾನು ಒಂದೇ ಒಂದು ವಿಷಲ್ ಬರ್ಸ್ಕೊಂಡೆ. ನುಗ್ಗೆಕಾಯಿ ಎಲ್ಲ ಕರೆಕ್ಟಾಗಿ ಬೆಂದಿದೆ. ನೀವೇನಾದರೂ 1 ವಿಷಲ್ ಜಾಸ್ತಿ ಆಯಿತು ಅಂದ್ರೂ ಜಾಸ್ತಿ ಬೆಂದೋಗ್ಬಿಡತ್ತೆ ನುಗ್ಗೆಕಾಯಿ. ಅದಕ್ಕೆ ನುಗ್ಗೆಕಾಯಿ ಹಾಕಿ ಆದಷ್ಟು ಕುಕ್ಕರ್ಗೆ ಹಾಕ್ತೆ ಹಾಗೆ ಬೇಯಿಸ್ಕೊಂಡ್ರೂ ಒಳ್ಳೆಯದೇನೆ. ನೀವು ಕುಕ್ಕರಲ್ಲೇ ಬೇಯಿಸ್ಕೊತೀನಿ ಅನ್ನೋದಾದರೆ ಒನ್ಲಿ 1 ವಿಷಲ್ ಬರ್ಸಿದ್ರೆ ಸಾಕಾಗುತ್ತೆ, ನುಗ್ಗೆಕಾಯಿ ಕರೆಕ್ಟಾಗಿ ಬೇಯುತ್ತೆ. ಈಗ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ.
ಮತ್ತು ಕರಿಬೇವು ಅಷ್ಟೇ, ಬೇಳೆ ಸಾಂಬಾರಿಗೆ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಒಗ್ಗರಣೆ, ನಾವು ಯಾವುದೇ ಸಾಂಬಾರಿಗಾಗಲಿ ಒಗ್ಗರಣೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಗ್ಗರಣೆನ ಚೆನ್ನಾಗಿ ಕೊಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಒಗ್ಗರಣೆ ಎಲ್ಲ ಆದಮೇಲೆ ನಾನು ಕುಕ್ಕರಲ್ಲಿ ಬೇಯಿಸಿರೋ ಅಂಥ ನುಗ್ಗೆಕಾಯಿ, ಬೇಳೆ, ಖಾರದ ಪುಡಿ ಎಲ್ಲ ಹಾಕಿ ಒಂದು ವಿಷಲ್ ಬೆರೆಸ್ಕೊಂಡಿದ್ನಲ್ಲ ಅದನ್ನು ನಾನು ಇದಕ್ಕೆ ಹಾಕ್ತೀನಿ. ಈಗ ಅದೇ ಬೇಯಿಸಿರೋದನ್ನು ನೋಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹಾಕಿ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಯಾಕಂದರೆ ನುಗ್ಗೆಕಾಯಿ ಎಲ್ಲ ನೀವು ಚೆನ್ನಾಗಿ ಕುದಿಸಿದ್ರೆ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಇಷ್ಟು ಕುದಿ ಬಂದರೆ ಸಾಕು. ಈಗ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಈಗ ಬಾಳೆಕಾಯ್ದು ಫ್ರೈನ ಮಾಡ್ತಾಯಿದ್ದೀನಿ. ಬಾಳೆಕಾಯಿ ಫ್ರೈಗೆ ನಾನು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವನ್ನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ರೌಂಡಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಬಾಳೆಕಾಯಿ ಫ್ರೈಗೆ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಪೌಡ್ರನ್ನ ಯೂಸ್ ಮಾಡ್ಕೊಂಡಿದ್ದೆ. ಇದಕ್ಕೆ ನಾನು ಏನಿಲ್ಲ, ಜಸ್ಟ್ ನಾನು ಬೇಳೆ ಸಾಂಬಾರು ಪೌಡ್ರನ್ನೇ ಹಾಕೋತಾ ಇದ್ದೀನಿ ಖಾರಕ್ಕೆ. ತುಂಬ ಚೆನ್ನಾಗಿರುತ್ತೆ. ಇದು ಡ್ರೈ ಫ್ರೈ ಆಗಿರೋದ್ರಿಂದ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ. ರಸಮ್ಗೆ, ಬೇಳೆ ಸಾಂಬಾರಿಗೆ ಎಲ್ಲ ನಿಮಗೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಮತ್ತು ಈಸಿನೂ ಹೌದು ಇದು. ಇದಕ್ಕೆ ಖಾರಕ್ಕೆ ನಾನು ಬೇಳೆ ಸಾಂಬಾರು ಪೌಡರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬಾಳೆಕಾಯಿನ ಯಾರೂ ಜಾಸ್ತಿ ಯೂಸ್ ಮಾಡಲ್ಲ ಅನ್ಕೋತೀನಿ. ಈ ಬಾಳೆಕಾಯಿನ ನಮ್ಮ ನೇಬರ್ ಆಂಟಿ ನನಗೆ ಕೊಟ್ಟಿದ್ದರು. ಅದಕ್ಕೆ ಅದನ್ನು ವೇಸ್ಟ್ ಮಾಡೋದು ಬೇಡ, ಬೇಳೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಈ ಥರ ಡ್ರೈ ಫ್ರೈನ ನಾನು ಮಾಡ್ತಾಯಿದ್ದೀನಿ. ಎಲ್ಲ ತುಂಬ ಇಷ್ಟಪಟ್ಕೊಂಡು ತಿಂದರು. ಅವಳೆ ಸ್ನ್ಯಾಕ್ಸ್ ಥರ ಎತ್ಕೊಂಡು ತಿಂತಾಯಿದ್ದ ನನ್ನ ಮಗ ಅಂತೂ. ಅಮ್ಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಇದು ಒಳ್ಳೆಯದಲ್ವಾ, ಬಾಳೆಕಾಯಿನೂ ಒಳ್ಳೆಯದು. ನೋಡಿ, ಈಗ ನಾನು ಸಾಂಬಾರು ಪೌಡರ್ನ 1.5 ಸ್ಪೂನಷ್ಟು ಹಾಕೋತಾ ಇದ್ದೀನಿ. 2 ಬಾಳೆಕಾಯಿ ಇದೆ ಕಟ್ ಮಾಡಿ ಇಟ್ಕೊಂಡಿರೋದು ಇದು ನಾನು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರು ಖಾರವಾಗಿ ಚೆನ್ನಾಗಿರುತ್ತೆ. ಹೀಗೆ ನೀವು ಪ್ಯಾನಲ್ಲೇ ನೀವು ಕುಕ್ ಮಾಡ್ಕೊಂಬಿಡ್ಬೋದು. ಬೇಗ ಬೆಂದ್ಕೊಬಿಡುತ್ತೆ. ಇದು ಚೆನ್ನಾಗೂ ಇರುತ್ತೆ. ಡ್ರೈ ಫ್ರೈ ಸೈಡ್ ಡಿಶ್ ಆಗಿ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹೀಗೆ ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಾಗತ್ತೆ ಇದಕ್ಕೆ ಡ್ರೈ ಫ್ರೈ ಮಾಡೋದಕ್ಕೆ. ಹೀಗೆ ನಾವು ತವಾದಲ್ಲಿ ಫ್ರೈ ಮಾಡ್ಕೊಂಬಿಡ್ಬೋದು. ತುಂಬ ಚೆನ್ನಾಗಿ ಬೇಯುತ್ತೆ ಇದು. ಈ ಥರನೇ ನೀವು ತೆಳ್ಳಗೆ ಸ್ಲೈಸ್ ಮಾಡಿಕೊಂಡು ನೀವು ತವಾ ಫ್ರೈ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ. ಇದು ಬೇಳೆ ಸಾಂಬಾರಿಗೆ, ರಸಮ್ಗೆಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈಗ ಬಾಳೆಕಾಯಿ ಡ್ರೈ ಫ್ರೈ ರೆಡಿಯಾಗಿದೆ. ಬೇಳೆ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ. ಊಟ ಎಲ್ಲ ಆದಮೇಲೆ ಮಳೆ ಬರೋ ಆಗಿತ್ತು. ಅದಕ್ಕೆ ಬಟ್ಟೆನೆಲ್ಲ ಎತ್ಕೊಂಬಂದು ಫೋಲ್ಡ್ ಮಾಡ್ತಾ ಇದ್ದೆ. ಬಟ್ಟೆಗಳು ಅಷ್ಟೇ ಆಗಲೇ ನಾವು ಫೋಲ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಬಟ್ಟೆಗಳು ಎತ್ಕೊಂಬಂದು ನಾವು ಒಂದು ಕಡೆ ಇಟ್ಬಿಟ್ರೆ ಮತ್ತೆ ನಮಗೆ ಅದನ್ನು ಫೋಲ್ಡ್ ಮಾಡೋಕ್ಕೆ ಟೈಮೇ ಆಗಿರಲ್ಲ. ಆ ಕೆಲಸ ಈ ಕೆಲಸ ಅಂತ ಆ ಕೆಲಸ ಹಾಗೆ ಪೆಂಡಿಂಗ್ ಉಳ್ಕೊಂಬಿಡತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಮೇಲಿಂದ ಬಟ್ಟೆಗಳು ತಂದಿದ ತಕ್ಷಣ ನಾನು ಫೋಲ್ಡ್ ಮಾಡಿ ಅವ್ರವ್ರ ಬಟ್ಟೆ ಅವ್ರವ್ರ ಜಾಗಕ್ಕೆ ಇಟ್ಬಿಡ್ತೀನಿ ನಾನು. ಆವಾಗ ಉಟ್ಕೋ ಅವಶ್ಯಕತೆ ಇರಲ್ಲ. ಆಮೇಲೆ ಐರನ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವ್ರಿಗೆ ಯಾವ ಶರ್ಟ್ ಬೇಕು, ಯಾವ ಪ್ಯಾಂಟ್ ಬೇಕು ಅಂತ ಈಸಿಯಾಗಿ ತಗೋತಾರೆ. ಪಾಪು ಬಟ್ಟೆ, ನನ್ನ ಬಟ್ಟೆ ಆಗಲಿ
ಇಲ್ಲ ನಮ್ಮ ದೊಡ್ಡವನ ಬಟ್ಟೆ ಆಗಲಿ ಎಲ್ಲರ ಬಟ್ಟೆನೂ ನಾನು ಅಷ್ಟೇ ಸಪ್ರೇಟಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೋತೀನಿ. ಆವಾಗ ನಮಗೆ ಹುಡ್ಕೋ ಅವಶ್ಯಕತೆ ಇರಲ್ಲ. ನೋಡಿ ಈ ಕ್ಲಿಪ್ಸ್ನೂ ಅಷ್ಟೇ, ಕ್ಲಾತ್ ಕ್ಲಿಪ್ಸ್ನ ನೀಟಾಗಿ ಈ ಥರ ಒಂದು ಬ್ಯಾಗ್ ಹಾಕಿ ಇಟ್ಕೊಳ್ಳೋದ್ರಿಂದ ನಮಗೆ ಕ್ಲಿಪ್ಸು ಆ ಕಡೆ ಈ ಕಡೆ ಮಿಸ್ ಆಗಲ್ಲ. ನೋಡಿ ಈ ಥರ ನಾನು ಬ್ಯಾಗ್ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಕ್ಲಿಪ್ಸ್ ಎಲ್ಲೂ ಮಿಸ್ ಆಗಲ್ಲ. ಮತ್ತು ಫ್ರೈಡೇ ವ್ಲಾಗ್ ಇದು. ಫ್ರೈಡೇ ದೀಪ ಹಚ್ಚಿರೋದನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ದೀಪನ ನಾನು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿದ್ದೆ ಅಂತ ತೋರಿಸಿದ್ದೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ. ಎಷ್ಟು ಚೆನ್ನಾಗಿ ಉರಿತಾ ಇದೆ ನೋಡಿ ಮಧ್ಯಕ್ಕೆ. ಇದನ್ನು ನಾನು ಫ್ರೈಡೇ ಹಚ್ಚೋಣ ಅಂತ ಹಾಗೆ ಇಟ್ಕೊಂಡಿದ್ದೆ. ಈಗ ನಾನು ಇದನ್ನು ಹೊಸ್ಲಿಗೆ ಮತ್ತು ಇನ್ನೊಂದು ದೀಪನ ತುಳಸಿ ಕಟ್ಟೆ ಹತ್ರ ಇಡ್ತೀನಿ. ನನ್ನ ಹತ್ರ ಫಸ್ಟ್ ಒಂದು ಜೊತೆ ದೀಪ ಇತ್ತು, ಇದು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಇದನ್ನು ತೊಗೊಂಡೆ. ನಾನು ಮಧ್ಯದಲ್ಲಿ ಉರಿಯೋ ಥರ ದೀಪ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಇಷ್ಟಪಟ್ಟು ತೊಗೊಂಡೆ. ತುಳಸಿ ಕಟ್ಟೆ ಹತ್ರ ಇದ್ರೊಳಗಡೆ ಏನಕ್ಕೆ ದೀಪ ಇಡ್ತೀನಿ ಅಂದರೆ ಅಲ್ಲಿ ಗಾಳಿ ಜಾಸ್ತಿ ಇರೋದ್ರಿಂದ ದೀಪ ಹಾರೋಗುತ್ತೆ. ಅದಕ್ಕೆ ಅದರೊಳಗಡೆಗೆ ಇಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.